ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 18/80 ಡೈಮೆನ್ಷನ್, 18.5 ಇಂಟು 80 ಇದು ಡೈಮೆನ್ಷನ್ನು. ಇದು ಕಮರ್ಷಿಯಲ್, ಪಕ್ಕಾ ಕಮರ್ಷಿಯಲ್ ಪ್ರಾಪರ್ಟಿ. ಇದು ಶ್ರೀರಂಗಪಟ್ಟಣದಲ್ಲಿ ಒಳ್ಳೆ ಟೂರಿಸ್ಟ್ ಬಿಸ್ನೆಸ್ ಆಗೋಂಥ ಜಾಗ ಇದು. ಇದು ಒಂದು ಆ್ಯಕ್ಚುಲಿ ಇದು ಮನೆ ಮಾಡ್ಕೊಂಡಿದ್ದಾರೆ, ಬಟ್ ಟೂರಿಸ್ಟ್ಗೆ ಇಲ್ಲಿಂದನೇ ಹೋಗೋದು ಬರೋದು, ಟೂರಿಸ್ಟ್ ಜಾಸ್ತಿ ಇಲ್ಲಿಂದನೇ, ಬೇರೆ ಎಲ್ಲೂ ಜಾಗ ಇನ್ನೇ ಇಲ್ಲ ಟೂರಿಸ್ಟ್ಗೆ. ಇಂಥ ಜಾಗದಲ್ಲಿ ಇದೊಂದು 18/80 ಡೈಮೆನ್ಷನ್ದು ಒಂದು ಬಿಲ್ಡಿಂಗ್ ಇದೆ. ಇದು 4 BHK, ದೊಡ್ಡದು ಲಿವಿಂಗ್ ಇದೆ. ಇದು ರೆಸಿಡೆನ್ಷಿಯಲ್ ಕ್ಯಾನ್ಸಲ್ ಮಾಡಿ ಕಮರ್ಷಿಯಲ್ ಮಾಡ್ತೀವಿ ಅಂದರೆ ಏನು ಆಲ್ಟ್ರ್ ಮಾಡೋದೇನು ಬೇಕಾಗಿಲ್ಲ, ಆಲ್ರೆಡಿ ಇದಕ್ಕೇ ಕಂಟಿನ್ಯೂ ಮಾಡ್ಬೋದು, ಆ ಥರ ಇದೆ ನೋಡಿ. ಇದರಲ್ಲಿ ಮನೆ ಬೇಕಾದ್ರೂ ಮಾಡ್ಕೊಂಡಿರ್ಬೋದು. ಪೂಜಾ ರೂಮು ಇದೆ, 4 ಬೆಡ್ರೂಮ್ ಇದೆ, ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರಲ್ಲಿ. ಕಾರ್ಗಳು ನಿಲ್ಸ್ಕೊಳ್ಳೋಕ್ಕೂ ಜಾಗ ಇದೆ, ದೊಡ್ಡ ರೋಡ್ ಇದೆ. ಇದು ಟೂರಿಸ್ಟ್ ಮೇಲೆ ಡಿಪೆಂಡ್ ಆಗಿ ಬಿಸ್ನೆಸ್ ಮಾಡ್ತಾರಲ್ಲ ಕಮರ್ಷಿಯಲ್, ಅಂಥವ್ರಿಗೆ ನಂಬರ್ 1 ಇದು. ಟೂರಿಸ್ಟೇ ಬಿಸ್ನೆಸ್ ಆಗೋದು, ಬೇರೆ ಯಾವ ಬಿಸ್ನೆಸ್ಸು ಆಗಿಕ್ಕಿಲ್ಲ ಇಲ್ಲಿ. ಕಾಮನ್ ಬಾತ್ರೂಮು, ಅಟ್ಯಾಚ್ ಬಾತ್ರೂಮ್. ಇದು ಲಿವಿಂಗ್. ಇದರದ್ದು ಬೆಲೆ ಹೇಳ್ತಾರೆ 2.5 CR, 2.5 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಪ್ರಾಪರ್ಟಿ ಅಂತೂ ಈಗ ನೋಡೋಕ್ಕೆ ಮನೆ, ಬಟ್ ಇದಕ್ಕೆ ಕನ್ವರ್ಟ್ ಮಾಡಿದ್ರೆ ಜಾಸ್ತಿ ಏನು ಆಲ್ಟ್ರೇಷನ್ ಏನು ಮಾಡೋದು ಬೇಕಾಗಿಲ್ಲ. ಟೂರಿಸ್ಟ್ ಬಿಸ್ನೆಸ್ಸು ಫಸ್ಟ್ ಕ್ಲಾಸ್ ನಡೆಯುವಂಥ ಜಾಗ ಇದು. ಅರವತ್ತಡಿ ಅಗಲ ರೋಡ್. ನೋಡಿ, ಇದು ವಾಷಿಂಗ್ ಏರಿಯಾ. ಈ ಹ್ಯಾಂಡಿಕ್ರಾಫ್ಟು, ಸಿಲ್ಕ್, ಸ್ಯಾಂಡಲ್ವುಡ್ ಈ ಥರದ್ದು ಬಿಸ್ನೆಸ್ ಮಾಡ್ತಾರಲ್ಲ ಅಂಥವ್ರಿಗೆ ನಂಬರ್ 1 ಜಾಗ ಇದು. ಬಸ್ ನಿಲ್ಸ್ಕೊಳ್ಳೋಕ್ಕೂ ಜಾಸ್ತಿ ಏನೂ ತೊಂದರೆ ಆಗೋಲ್ಲ ಇಲ್ಲಿ, ಆರಾಮಾಗಿ ಬಸ್ಗಳು ನಿಲ್ಸ್ಕೋಬೋದು. ನೋಡಿ, ಹೊರಗಡೆ ಯುಟಿಲಿಟಿ ಏರಿಯಾ ಇದು. ಮತ್ತು ಮನೆ ಒಳಗಡೆ ಬಂದಿದ್ದೀನಿ. ನೋಡಿ, ಇಲ್ಲ ಸಾಗವಾನಿ ಮರದಲ್ಲೇ ರನ್ನಿಂಗ್ಸ್ ಮಾಡಿರೋದು. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಇದೊಂದು ಬೆಡ್ರೂಮು. ಇದೊಂದು ಬೆಡ್ರೂಮು. ನೋಡಿ, ಬಿಸ್ನೆಸ್ಗೆ ಈ ಜಾಗದಲ್ಲಿ ಎಲ್ಲೂ ನಿಮಗೆ ಜಾಗಗಳೇ ಸಿಕ್ಕಲ್ಲ. ಈ ಥರ ಮನೆ ಡೆಮಾಲಿಷ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಕಮರ್ಷಿಯಲ್ ಮಾಡ್ಕೋತಾ ಇರೋದು ಈ ಜಾಗದಲ್ಲಿ ಮಾತ್ರ. ಯಾಕಂದರೆ ಜಾಗನೇ ಇಲ್ಲ ಇಲ್ಲಿ. ನೋಡಿ, ಇದೊಂದು ಬೆಡ್ರೂಮು. ಸಿಟ್ಔಟ್.